ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನ ಚಂದಾಪುರ ಭಾಗದಲ್ಲಿ ಧನುರ್ಮಾಸದ ಪ್ರಯುಕ್ತ ಇಂದು ಬೆಳಗ್ಗೆ ನಗರ ಸಂಕೀರ್ತನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಯತಿರಾಜ್ ಗುರೂಜಿಗಳು, ಶಾರದಾಶ್ರಮದ ಶ್ರೀ ಯತೀಶ್ವರಿ ರಮಾಪ್ರಿಯಾಂಬ ಅಮ್ಮನವರು, ಇಸ್ಕಾನ್ ಸಂಸ್ಥೆಯವರು ಮತ್ತು ಆರ್ಟ್ ಆಫ್ ಲಿವಿಂಗ್ ಅವರ ಸಹಕಾರದೊಂದಿಗೆ ಧನುರ್ಮಾಸದ ನಗರ ಸಂಕೀರ್ತನೆಯನ್ನು ಭಜನೆಗಳೊಂದಿಗೆ, ದೇವರ ನಾಮಗಳನ್ನು ನೆನೆಯುತ್ತಾ, ಸತ್ಸಂಗಗಳನ್ನು ಮಾಡುತ್ತಾ, ಚಂದಾಪುರದ ಶಾರದಾಶ್ರಮದಿಂದ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನದವರೆಗೆ ಕಾಲ್ನಡಿಗೆಯಲ್ಲಿ ಎಲ್ಲರೂ ಬಹಳ ಉತ್ಸುಕದಿಂದ ಭಾಗವಹಿಸಿದ್ದೆವು. ಬೆಳಗ್ಗೆ ಸುಮಾರು 5:30 ಗಂಟೆಗೆ ಶಾರದಾಶ್ರಮದಿಂದ ಹೊರಟು 7 ಗಂಟೆಗೆ ವೆಂಕಟೇಶ್ವರ ದೇವಸ್ಥಾನ ತಲುಪಿದೆವು. ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಯತಿರಾಜ್ ಗುರೂಜಿಯವರಿಂದ ಆಶೀರ್ವಚನ, ವೆಂಕಟೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಪಠಣೆ, ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ನಡೆದವು. ಹೀಗೆ ಧಾರ್ಮಿಕ ಕಾರ್ಯಗಳಿಗೆ ಒತ್ತು ನೀಡುತ್ತಾ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿ, ಹಾಗೆ ಎಲ್ಲರೂ ಭಗವಂತನ ಕಾರ್ಯಗಳನ್ನು ನಡೆಸುತ್ತಾ ಹೋಗಲಿ ಎಂದು ಆಶಿಸುತ್ತಾ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡುತ್ತಿದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಬೆಂಗಳೂರಿನ ಚಂದಾಪುರ ಭಾಗದಲ್ಲಿ ಧನುರ್ಮಾಸದ ಪ್ರಯುಕ್ತ ಇಂದು ಬೆಳಗ್ಗೆ ನಗರ ಸಂಕೀರ್ತನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಯತಿರಾಜ್ ಗುರೂಜಿಗಳು, ಶಾರದಾಶ್ರಮದ ಶ್ರೀ ಯತೀಶ್ವರಿ ರಮಾಪ್ರಿಯಾಂಬ ಅಮ್ಮನವರು, ಇಸ್ಕಾನ್ ಸಂಸ್ಥೆಯ ಶ್ರೀ ಸಂತೋಷ್ ಗುರೂಜಿಯವರು ಮತ್ತು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಶ್ರೀ ಕೃಷ್ಣರಾಜು ಗುರೂಜಿಯವರ ಸಹಕಾರದೊಂದಿಗೆ ಧನುರ್ಮಾಸದ ನಗರ ಸಂಕೀರ್ತನೆಯನ್ನು ಭಜನೆಗಳೊಂದಿಗೆ, ದೇವರ ನಾಮಗಳನ್ನು ನೆನೆಯುತ್ತಾ, ಸತ್ಸಂಗಗಳನ್ನು ಮಾಡುತ್ತಾ, ಚಂದಾಪುರದ ಶಾರದಾಶ್ರಮದಿಂದ ರಾಮಕೃಷ್ಣಾಪುರದ ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನದವರೆಗೆ ಕಾಲ್ನಡಿಗೆಯಲ್ಲಿ ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೆವು. ಬೆಳಗ್ಗೆ ಸುಮಾರು 5 ಗಂಟೆಗೆ ಶಾರದಾಶ್ರಮದಿಂದ ಹೊರಟು 7 ಗಂಟೆಗೆ ವೆಂಕಟೇಶ್ವರ ದೇವಸ್ಥಾನ ತಲುಪಿದೆವು. ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ಯತಿರಾಜ್ ಗುರೂಜಿಯವರಿಂದ ಆಶೀರ್ವಚನ, ವೆಂಕಟೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಪಠಣೆ, ಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ನಡೆದವು. ಹೀಗೆ ಧಾರ್ಮಿಕ ಕಾರ್ಯಗಳಿಗೆ ಒತ್ತು ನೀಡುತ್ತಾ ಇನ್ನು ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿ, ಹಾಗೂ ಎಲ್ಲರೂ ಭಗವಂತನ ಕಾರ್ಯಗಳನ್ನು ನಡೆಸುತ್ತಾ ಹೋಗಲಿ ಎಂದು ಆಶಿಸುತ್ತಾ ಅವರು
ಆದಿತ್ಯಾಯ ನಮಃ. ಓಂ ಶ್ರೀ ಆದಿತ್ಯಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀ ಆದಿತ್ಯಾಯ ನಮಃ. ಓಂ ಶ್ರೀ ಆದಿತ್ಯಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಧನುರ್ಮಾಸದಲ್ಲಿ ಗುರುದೇವ ಹೇಳಿದ್ದಾರೆ, ಭಗವಂತನ ಲೆಕ್ಕದಲ್ಲಿ ಧನುರ್ಮಾಸ ಪ್ರಾತಃ ಕಾಲ, ದಕ್ಷಿಣಾಯನ ಪುಣ್ಯಕಾಲ ರಾತ್ರಿ 6 ತಿಂಗಳು, ಉತ್ತರಾಯಣ ಪುಣ್ಯಕಾಲ 4 ತಿಂಗಳು ಬೆಳಕು. ಆ ಬೆಳಕು ಉತ್ತರಾಯಣದಲ್ಲಿ ಪ್ರಾರಂಭ ಆಗುತ್ತೆ, ವೈಕುಂಠ ದ್ವಾರ ತೆಗೆಯುತ್ತೆ. ಆಮೇಲೆ ಉತ್ತರಾಯಣ ಸಂಕ್ರಾಂತಿ ಆದ್ಮೇಲೆ ಉತ್ತರಾಯಣ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ 1 ತಿಂಗಳು ಧನುರ್ಮಾಸ ಪ್ರಾತಃ ಕಾಲ ಬ್ರಹ್ಮನ ಲೆಕ್ಕದಲ್ಲಿ. ಅದಕ್ಕೆ ಬೆಳಗಿನ ಜಾವ ನಾವೆಲ್ಲ ಎದ್ದು ಪೂಜೆ ಮಾಡೋದು. ಇಂತಹ ಪ್ರಾತಃ ಕಾಲದಲ್ಲಿ ನಿಮ್ಮಂತ ಭಕ್ತರೊಡನೆ ಕರೆತು ಅವನ ಪದತಲದಲ್ಲಿ ನಿಂತು ನಮಸ್ಕಾರ ಮಾಡುವಂತಹ ಭಾಗ್ಯ ಇದಕ್ಕೆ ಬೇಕಪ್ಪ. ಇದಕ್ಕೆ ಹೇಳಿದ್ರು ಅಮೃತ
ಅವ್ರಿಗೆ ಗುರುಗಳು ಕೊಡಿ ಮೊದಲು ನೋಡಿ ಲೋಟಗಳು ಹಾಕಿ ಬಂದೆ ಬಾ ತೊಳಿ ಲೋಟಗಳು ತೊಗೊಂಡ್ರಮ್ಮ ಎಲ್ಲ ತಗೊಂಡ್ಬಿಡಿ ಬಾದಾಮಿ ಮಿಲ್ಕು ತೊಗೊಳ್ಳಿ ಬನ್ನಿ ಸರ್ ಬನ್ನಿ ಆಶ್ರಮದವ್ರು ಬನ್ನಿ ಅವ್ರು ಕೊಡಿ ಅವ್ರಿಗೊಂದು ಕೊಡಿ ಅಲ್ಲೊಂದು ತಗೋಬೋದು ಅಲ್ಲೊಂದಷ್ಟು ನೋಡಿ ಹಾಕಿ ಅಲ್ಲೊಂದಷ್ಟು ನೋಡಿ ಹಾಕಿ ಈ ನಗರ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಭಾಗವಹಿಸಿದ ಎಲ್ಲರಿಗೂ ಮತ್ತು ಅವರ ಕುಟುಂಬದವರಿಗೂ ದೇವರ ಅನುಗ್ರಹ ಸಿಗಲಿ ಎಂದು ಕೇಳಿಕೊಳ್ಳೋಣ.